ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತಿನ ಸಾರಿ ಕುಚ್ಚು ಡಿಸೈನ್ ನೋಡೋಣ. ಇದು ಸಿಂಪಲ್ ಡಿಸೈನ್ ಅಂತ ಹೇಳ್ಬೋದು, ಹೆಚ್ಚು ಕಷ್ಟ ಇಲ್ಲ, ತುಂಬ ಸಿಂಪಲ್ಲು ಅಲ್ಲ, ಮೀಡಿಯಮ್ ಥರ ಇದೆ. ಈಸಿಯಾಗಿರೋಂತಹ ಡಿಸೈನು, ಚೆನ್ನಾಗಿ ಕಾಣಿಸುತ್ತೆ ಸೀರೆಗಳಿಗೆ ಮಾಡಿದಾಗ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಇಲ್ಲಿ ದಾರ ಲಾಕ್ ಮಾಡಿದ್ದೀವಿ ಬಟ್ಟೆಗೆ, ಸ್ಟಾರ್ಟಿಂಗ್ ಅಂತ ಇಟ್ಕೊಳ್ಳಿ. ಫಸ್ಟು 4 ಚೈನ್ ಹಾಕ್ಕೊಳ್ಳಿ. 3 4 ಚೈನ್ ಹಾಕಿ ಅದನ್ನು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಇನ್ನೊಂದು 4 ಚೈನು, 2 ಸಾರಿ 4 ಚೈನ್ ಮಾಡ್ಕೊಳ್ಳಿ. ಆಮೇಲೆ ಒಂದು ರೌಂಡ್ ಮಣಿ ಸೇರಿಸ್ತಾ ಇದ್ದೀನಿ, ನಾನು ರೌಂಡ್ ಬೀಡ್ ಸೇರಿಸ್ತಾ ಇದ್ದೀನಿ. ಇದನ್ನು ಲಾಕ್ ಮಾಡಿ, ಆಮೇಲೆ ಅದನ್ನು ಬಟ್ಟೆಗೆ ಲಾಕ್ ಮಾಡಿ. ಆಮೇಲೆ 4 ಚೈನು, 1 2 3 4, ಇದನ್ನು ಬಟ್ಟೆಗೆ ಲಾಕ್ ಮಾಡಿ. ಆಮೇಲೆ 4 ಚೈನು, 1 2 3 4, ಬಟ್ಟೆಗೆ ಲಾಕು. ಮತ್ತೆ 4 ಚೈನು, ಇದು ಬಟ್ಟೆಗೆ ಲಾಕು. ಮತ್ತೆ 4 ಚೈನು, ಅದನ್ನು ಬಟ್ಟೆಗೆ ಲಾಕು. ಅಂದರೆ 4 ಸಾರಿ 4 ಚೈನು ಬೀಡ್ ಆದಮೇಲೆ ಮತ್ತೆ ಬೀಡ್. ಇದನ್ನು ಲಾಕ್ ಮಾಡಿ, ಆಮೇಲೆ ಬಟ್ಟೆಗೆ ಲಾಕ್. ಆಮೇಲೆ ಇದೇ ರೀತಿ 4 ಸಾರಿ 4 ಚೈನ್. ಕೊನೆಯಲ್ಲಿ ಮಾತ್ರ 2 ಸಾರಿ, ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ 2 ಸಾರಿ, ಮಧ್ಯದಲ್ಲಿ 4 ಸಾರಿ. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈ ಲೈನ್ ಈ ಥರ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ಮತ್ತೆ ದಾರ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸೇರಿಸಿ ಒಂದು ಆರ್ಚ್ ಮಾಡಿದ್ದೀನಿ. ಈಗ ಇದು ಸ್ಟಾರ್ಟಿಂಗ್ ಅಂತ ಅಂದ್ಕೊಳ್ಳಿ. ಈ ಲಾಕು ಸ್ಟಾರ್ಟಿಂಗ್ ಆದರೆ ಇಲ್ಲಿಂದ 4 ಚೈನ್ ಇದೆಯಲ್ವ, ಫಸ್ಟು ಅದು 4 ಚೈನ್ ಹಾಗೆ ಮಾಡ್ಕೊಳ್ಳಿ. 4 ಚೈನ್ ಮಾಡಿಕೊಂಡು ಅದನ್ನು ಲಾಕ್ ಮಾಡಿ ಆ ಲಾಕಲ್ಲಿ. ಆಮೇಲೆ ಈ ನೆಕ್ಸ್ಟ್ 4 ಚೈನ್ ಇದೆ ನೋಡಿ ಬೀಡ್ ಪಕ್ಕದಲ್ಲಿ, ಇಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 1 2 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ ಬೀಡ್ ಹಿಂದಿನ ದಾರ ಇದೆಯಲ್ವ, ಮಣಿ ಹಿಂದಿನ ದಾರ ನೋಡಿ, ಇಲ್ಲಿ ಈ ದಾರದಲ್ಲಿ 13 ಡಬಲ್ ಕ್ರೋಶೆ ಮಾಡ್ಕೋಬೇಕು ನೀವು. 1 2 3 4 5 6 7 8 9 10 11 12 13 ಮಾಡಿ, ನೆಕ್ಸ್ಟ್ 4 ಚೈನ್ ಗ್ಯಾಪ್ ಇದೆಯಲ್ವ ಅಲ್ಲಿ ಲಾಕ್ ಮಾಡಿ, ಮತ್ತೆ ಒಂದು ಸಿಂಗಲ್ ಕ್ರೋಶೆ, ಮತ್ತು ಈ ಲಾಕಲ್ಲಿ ಲಾಕ್. ಇದೇ ಥರ ಪೂರ್ತಿ ಲೈನು ಮುಂದುವರ್ಸ್ಕೊಂಡು ಬನ್ನಿ, ಪೂರ್ತಿ ಸೀರೆ. ನೆಕ್ಸ್ಟ್ 4 ಚೈನನ್ನು 4 ಚೈನೇ ಮಾಡ್ಕೊಳ್ಳಿ, ಲಾಕ್ ಮಾಡಿ. ಆಮೇಲೆ ಈ 4 ಚೈನು ಹಾಗೆ ಮಾಡಿ, ಬೀಡ್ ಪಕ್ಕ 4 ಚೈನಲ್ಲಿ 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಬೀಡ್ ಹಿಂದೆ ಆರ್ಚ್, ಈ ಥರ ಮಾಡ್ಕೊಂಡು ಬನ್ನಿ ಫುಲ್ ಸೀರೆ. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈ ಲೈನ್ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ. ನೆಕ್ಸ್ಟ್ ಲೈನು ಬೇರೆ ಕಲರ್ ದಾರ ಸೇರಿಸಿ 2 ಆರ್ಚ್ ಮಾಡಿದ್ದೀನಿ ನಾನು. ಈಗ ಇದು ಬಟ್ಟೆ ಸ್ಟಾರ್ಟಿಂಗ್ ಅಂತ ಅಂದ್ಕೊಳ್ಳಿ. ಈ ಲಾಕು
ಈ ಲಾಕ್ ಆದಮೇಲೆ 4 ಚೈನ್ ಸಿಗುತ್ತೆ ನೋಡಿ ನಿಮಗೆ. ಇಲ್ಲಿ ಸ್ಟಾರ್ಟಿಂಗಲ್ಲಿ 4 ಚೈನ್ ಫಸ್ಟು ಹಾಕಿದ್ದೀವಿ. ಲಾಕ್ ಆದಮೇಲೆ, ಬಟ್ಟೆ ಲಾಕ್ ಮಾಡಿದ ಮೇಲೆ ಅಲ್ಲಿ ನೀವು 3 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 3 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಮತ್ತೆ ಆರ್ಚಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಫಸ್ಟ್ ಚೈನಲ್ಲಿ, ಆರ್ಚಿನ ಫಸ್ಟ್ ಚೈನಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ ಮಾಡಿಬಿಟ್ಟು ಈ ಸಿಂಗಲ್ ಕ್ರೋಶೆ ಹಾಕಿದ್ದೀವಲ್ವ ಆರ್ಚಿನ ಫಸ್ಟ್ ಡಬಲ್ ಕ್ರೋಶೆಯಲ್ಲಿ, ಆ ಸಿಂಗಲ್ ಕ್ರೋಶೆಯ ಒಳಗಡೆ ಇಲ್ಲಿ ಈ ದಾರದಲ್ಲಿ ದಾರ ತಗೊಂಬನ್ನಿ. ಇದನ್ನು ಪೀಕೋ ಅಂತಾರೆ. ಈ ಥರ ಮಾಡಿಕೊಂಡು ಆಮೇಲೆ 2ನೇದು ಬಿಟ್ಬಿಡಿ, 3ನೇದು ಒಂದು ಬಿಟ್ಟು ಒಂದಕ್ಕೆ ಅದನ್ನು ಲಾಕ್ ಮಾಡಿ ಸಿಂಗಲ್ ಕ್ರೋಶೆಯಲ್ಲಿ. ಈ ಥರ ಮತ್ತೆ 3 ಚೈನ್ ಹಾಕಿಬಿಟ್ಟು ಆ ಸಿಂಗಲ್ ಕ್ರೋಶೆಯ 2 ಲೈನ್ ಇದು ನೋಡಿ, 2 ಇದು ಲೂಪ್ ಅಲ್ಲಿ ದಾರ ತಗೊಂಬಂದು ಲಾಕ್ ಮಾಡಿ. ಮತ್ತು ಇದು ಬಿಟ್ಟು ಇದು ನೆಕ್ಸ್ಟು ಮತ್ತೆ 3 ಚೈನ್ ಮಾಡ್ಕೊಳ್ಳಿ. ಮತ್ತೆ 3 ಚೈನ್ ಮಾಡಿಕೊಂಡು ನೋಡಿ, ಇಲ್ಲಿ ಸಿಂಗಲ್ ಕ್ರೋಶೆಯ ಮೊದಲು ಇಲ್ಲಿ 2 ದಾರ ಇರುತ್ತೆ ನೋಡಿ, ಈ ದಾರದಲ್ಲಿ ದಾರ ತಗೊಂಬಂದು ಅದನ್ನು ಲಾಕ್ ಮಾಡಿ. ಈ ಥರ ಇದನ್ನು ಪೀಕೋ ಅಂತ ಹೇಳ್ತಾರೆ. ನಾನು ಮೊದಲೇನು ಮಾಡಿ ತೋರಿಸಿದ್ದೀನಿ. ಈ ಥರ 3 ಪೀಕೋ ಮಾಡಿ ಆದಮೇಲೆ ನೆಕ್ಸ್ಟು ಇದು ಬಿಟ್ಟು ಇದು ಇಲ್ಲಿ ಲಾಕ್ ಮಾಡಿ ಒಂದು ಲೀಫ್ ಬೀಡು ಎಲೆ ಇದನ್ನು ತಗೊಳ್ಳಿ. ಈ ಥರ ಲೀಫ್ ಬೀಡ್ ಸೇರಿಸ್ಕೊಂಡು ಅದನ್ನು ಅದೇ ಜಾಗದಲ್ಲಿ, ಈಗ ನೀವು ಲಾಕ್ ಮಾಡಿದ್ರಲ್ವ ಅದೇ ಜಾಗದಲ್ಲಿ ಎಲ್ಲಿ ನೀವು ಲೀಫ್ ಬೀಡ್ ಸೇರಿಸಿದ್ದೀರ ಅದೇ ಲೂಪಲ್ಲಿ ಇಲ್ಲಿ ಚೈನಲ್ಲಿ ಇಲ್ಲಿ ಅದೇ ಜಾಗದಲ್ಲಿ ಲಾಕ್ ಮಾಡಿ. ಈ ಥರ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಮತ್ತು ಇಲ್ಲಿಂದಲೇ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು ಆ ಸಿಂಗಲ್ ಕ್ರೋಶೆಯ ಒಳಗಡೆ ಎಲ್ಲ ಪೀಕೋ ಮಾಡ್ದ ಹಾಗೆ ಮಾಡ್ಕೊಳ್ಳಿ. ಈ ಥರ ದಾರ ತಂದು ಅದನ್ನು ಲಾಕ್ ಮಾಡಿ. ಮತ್ತು ಇದು ನೆಕ್ಸ್ಟ್ ಬಿಟ್ಟು ನೆಕ್ಸ್ಟು ಆಮೇಲೆ 3 ಚೈನು ಇದನ್ನು ಇಲ್ಲಿ ನೋಡಿ, ಈ 2 ದಾರ ಇದೆ ಅಲ್ವಾ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಬಿಟ್ಟು ನೆಕ್ಸ್ಟು ಈ ಥರ ಸಿಂಗಲ್ ಕ್ರೋಶೆ ಹಾಕ್ತೀವಿ. ಸಿಂಗಲ್ ಕ್ರೋಶೆ ಹಾಕಿದ ಮೇಲೆ ನೋಡಿ, ಈ 2 ದಾರ ಬರುತ್ತಲ್ವ ಇದರೊಳಗಡೆಯಿಂದ ಹಾಕೋದು. 3 ಚೈನ್ ಮಾಡ್ಕೊಳ್ಳಿ ನೋಡಿ, ಈ ದಾರ ಆಮೇಲೆ ಇದು ಬಿಟ್ಟು ಇದು ಲಾಸ್ಟಲ್ಲಿ ಒಂದು ಸಿಂಗಲ್ ಕ್ರೋಶೆ. ಕೊನೆಗೆ ಇಲ್ಲಿ ಈ 4 ಚೈನ್ ಗ್ಯಾಪ್ ಇದೆ ನೋಡಿ, ಇಲ್ಲಿ ನೆಕ್ಸ್ಟ್ ಇದೆಲ್ಲ ಇದು ನಾವು ಆರ್ಚ್ ಜಾಯಿನ್ ಮಾಡಿದ್ದಲ್ಲ, ನೆಕ್ಸ್ಟ್ ಇಂದು ಇಲ್ಲಿ ಲಾಕ್ ಮಾಡಿ ಮತ್ತೆ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ, 1 ಅಥವಾ 2. ಆಮೇಲೆ 3 ಚೈನು ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ 4 ಚೈನ್ ಗ್ಯಾಪ್ ಇದೆ ನೋಡಿ, ಅಲ್ಲಿನೂ ಈ ಥರ ಲಾಕ್ ಮಾಡಿ 3 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ, 3 ಅಥವಾ 2. ಆಮೇಲೆ ಈ ಆರ್ಚಲ್ಲಿ ಇದೇ ಥರ ಮಾಡ್ಕೊಳ್ಳಿ ಪೀಕೋ. ಈ ಮಧ್ಯದಲ್ಲಿ 3 ಚೈನಲ್ಲಿ ಕುಚ್ಚು ಹಾಕ್ಕೊಳ್ಳೋದು. ಈ ಥರ ಬರುತ್ತೆ ಆರ್ಚು. ಪೂರ್ತಿ ಮಾಡಿ ತೋರಿಸ್ತೀನಿ. ಕುಚ್ಚೆಲ್ಲ ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಡಿಸೈನು ಈ ಥರ ಕಾಣಿಸುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಮುಂದಿನ ಡಿಸೈನ್ನೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.